ಫ್ರೆಂಡ್ಸ್ ನೋಡಿ ಈ ಥರ ಇರುತ್ತೆ. 1 ಅವರ್ ಬೋಟಿಂಗ್, 1 ಅವರ್ ಮ್ಯಾಂಗ್ರೋವ್ ಬೋಟಿಂಗ್ ಅಂದರೆ ಈ ಥರ ಇರುತ್ತೆ ನೋಡಿ ಸೀನ್. ಫ್ರೆಂಡ್ಸ್ ಎಲ್ಲಿ ಬೇಕಾದ್ರೆ ಕೂತ್ಕೋರಿ, ನಮ್ಗೆ 900 ರೂಪೀಸ್ ಅಂತ ಹೇಳಿದ್ದಾರೆ 1 ಅವರ್ ಬೋಟಿಂಗ್. ಮತ್ತೆ ಟೈಮ್ ಹಚ್ಚಿ ಮೊಬೈಲ್ ಇರಲಿಲ್ಲ. 3:55 4 ಗಂಟೆ ಆಗೈತೆ, 4 ಗಂಟೆ ನೋಡಿ. ಬೋಟಿಂಗ್ ಈ ಥರ ಇರುತ್ತೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂಥರ ಯುನೀಕ್ ಎಕ್ಸ್ಪೀರಿಯೆನ್ಸ್ ಅಲ್ಲ ನಮ್ಮ ಕರ್ನಾಟಕದಲ್ಲಿ. ಸೊ ಅದಕ್ಕೋಸ್ಕರ ಬಂದಿರೋದು ಫ್ರೆಂಡ್ಸ್. ಅಣ್ಣ ನಿಮ್ಮ ಹೆಸರು? ರವಿ. ಎಲ್ಲಿಯವರಣ್ಣ ನೀವು? ಎಲ್ಲಿಯವ್ರು ನೀವು? ಓಕೆ, ಲೋಕಲ್ ಅಲ್ಲ? ಓಕೆ ಅಣ್ಣ, 1 ಅವರ್ ಮೋಸ ಮಾಡಬೇಡಿ. ನೋಡಿ ರವಿ ಅಂತ ನಾನು ಮತ್ತು ನಮ್ಮ ತಂಗಿ ಇಬ್ಬರೇ ಇದ್ದೀವಿ. ಇಬ್ಬರೇ ನೋಡ್ ತಗೊಂಡಿದ್ದೀವಿ ರಿಯಲ್ ಆಗಿ ಮಾಡಬೇಕು ಅಂತೇಳಿ. ರವಿಯವರು ಇಲ್ಲಿ ಇಂಜಿನ್ ಸೌಂಡ್ ಜಾಸ್ತಿ ಆಗ್ತಾಯಿದೆ, ಹೋಗ್ತಾ ಇದ್ದೀನಿ ನಾನು ಅಲ್ಲಿ ಸೈಡ್ಗೆ. ವೆಲ್ಕಮ್ ಟು 1 ಅವರ್ ಬೋಟಿಂಗ್, ಮ್ಯಾಂಗ್ರೋವ್ ಬೋಟಿಂಗ್. ನಮ್ಮ ರವಿಯವರು ನಮ್ಮ ಜೊತೆಗಿದ್ದಾರೆ. ಮ್ಯಾಂಗ್ರೋವ್ ಫಾರೆಸ್ಟ್, 1 ಅವರ್ ಮ್ಯಾಂಗ್ರೋವ್ ಫಾರೆಸ್ಟ್. ನಮ್ಮ ಸಂಗಮೇಶ್ ಅವರು ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಸಂಗಮೇಶ್ ಏನಂತೀರಾ? ಚೆನ್ನಾಗಿದೆಯಾ? ತುಂಬಾನಾ ಚೆನ್ನಾಗಿದೆ ನೋಡಿ. ನಮ್ಮ ಬೋಟ್ ಚಾಲಕರಾದಂಥ ರವಿಯವ್ರ ಹತ್ರ ಹೋಗ್ತಾ ಇದ್ದೀವಿ ನಾವು. ಬಟ್ ಅಲ್ಲಿ ಸೌಂಡ್ ಇದೆ, ಇಂಜಿನ್ ಸೌಂಡ್. ಮುಂದೆ ಇದೆ ಅಂತೆ. ಸೊ ಇವಾಗ ಇದನ್ನ ಎಂಜಾಯ್ ಮಾಡಿ, ಬೋಟ್ ಎಂಜಾಯ್ ಮಾಡಿ. ಮಾಡಿದ್ದೆ. ಬಟ್ ಅಲ್ಲಿ ಅದೇನು ಡೀಸೆಲ್ ಎಂಜಿನ್ ಇದೆಯಲ್ಲ, ಅದು ಪಟ್ ಅಂತೇಳಿ ತುಂಬ ಸೌಂಡ್ ಮಾಡ್ತಾಯಿದ್ದೆ. ಅದೇನು ನಿಮಗೆ ಕೇಳಿಸಂಗಿಲ್ಲ. ಆ್ಯಕ್ಚುಲಿ ಏನು ಮಾತಾಡ್ತೀನಿ ಅದೇ ನಿಮ್ಗೆ ಕೇಳಿಸ್ತಾ ಇದೀನೋ ನನಗೆ ಗೊತ್ತಿಲ್ಲ. ಬಟ್ ಅದಕ್ಕೋಸ್ಕರ ರವಿ ಹತ್ರ ಮಾತಾಡಿಸ್ತಾ ಇಲ್ಲ.
ಇಲ್ಲಿ ಎಷ್ಟು ಕಿಲೋಮೀಟ್ರ್ ಆಗುತ್ತದೆ ಇಲ್ಲಿ ತನಕ? ಈ ರೈಲ್ವೆ ಬ್ರಿಡ್ಜ್ ಏನಿದೆಯಲ್ಲ ಇಲ್ಲಿ ತನಕ ನಿಮಗೆ ಬೋಟಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಕೂಲ್ ಆ್ಯಂಡ್ ಕಾಮ್ ಮಾಡ್ತಾರೆ. ಯಾಕಂದ್ರೆ ಈ ಇಂಜಿನ್ ಇದೆಲ್ಲ ಪಡ 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 ಸೌಂಡಿಗೆ ಏನು ಕೇಳಿಸೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಸ್ವಲ್ಪ ಕಾಮ್ ಆಗಿ ಕೂಲಾಗಿ ಈ ಲೊಕೇಶನನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂಥೇಳಿ ಇಂಟೆನ್ಷನಲ್ಲಿ ಇಂಜಿನನ್ನು ಸ್ಟಾಪ್ ಮಾಡ್ತಾರೆ. ಇದು ಸ್ಟಾಪ್ ಆಗಿದ್ದಕ್ಕೆ ಚೆನ್ನಾಗಿ ಮಾತಾಡ್ತೀವಿ. ಒಂಥರ ಒಂದು ನದಿಯ ಒಂದು ಸೆಂಟ್ರಲ್ಲಿ ಬಂದು ಕೂಲಾಗಿ ಸ್ಟಾಪ್ ಮಾಡಿ ಚೆನ್ನಾಗಿ ಆರಾಮಾಗಿ ಮಾತಾಡತ್ತೀವಿ. ಡಿಸ್ಕವರಿ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲಿ ನಾವು ಈ ಥರ ಒಂದು ಎಕ್ಸ್ಪೀರಿಯೆನ್ಸನ್ನು ಮಾಡ್ತಾಯಿದ್ವಿ. ಬಟ್ ರಿಯಲ್ ಆಗಿ ಹೊನ್ನಾವರದಲ್ಲಿ ಅದು ಸ್ಪೆಷಲ್ ಆಗಿ ಬ್ಯಾಕ್ ವಾಟರ್ ಬೋಟಿಂಗ್, ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಏನಿದೆಯಲ್ಲ, ಸೊ ಈ ಬೋಟಿಂಗಲ್ಲಿ ಈ ಥರ ನಾವು ಎಕ್ಸ್ಪೀರಿಯೆನ್ಸನ್ನು ಮಾಡ್ಬೋದು. ಇಲ್ಲಿ ಮಸಳಿಸಲಿಲ್ಲ ಇಲ್ಲಿ ನಮ್ಮ ಸಂಗಮೇಶ್ವರು ನೋಡಿ ಈ ಬೋಟ್ ಬಿಟ್ಟು ಕೆಳಗಡೆ ಇಳಿದ್ರು. ಸೊ ಈ ಥರ ಫೆಸಿಲಿಟಿ ನಿಮಗೆ ಎಲ್ಲಿ ಕೊಡ್ತಾರೆ ಹೇಳಿ? ಹೊನ್ನಾವರ ಬೋಟಿಂಗಲ್ಲಿ ನಿಮಗೆ ಒಂಥರ ಸ್ವಿಮ್ಮಿಂಗ್ ಎಕ್ಸ್ಪೀರಿಯೆನ್ಸ್ ನೋಡಿ. ನಮ್ಮ ಸಂಗಮೇಶ್ವರ ಸ್ವಿಮ್ಮಿಂಗ್ ಕೂಡ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದನ್ನೆಲ್ಲ ನೋಡಿದರೆ ನನಗೂ ಕೂಡ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಯಾಕಂತಂದರೆ ಇಲ್ಲಿ ನೆಲ ಹತ್ತಾ ಇದೆ ಕೆಳಗಡೆ. ಸೊ ನನಗೆ ಆ್ಯಕ್ಚುಲಿ ಡೀಪ್ ಸ್ವಿಮ್ಮಿಂಗ್ ಬರೋಕ್ಕಿಲ್ಲ, ಬಟ್ ನೆಲ ಹತ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಸ್ವಿಮ್ಮಿಂಗ್ ಮಾಡಬೇಕು ಅಂತ ಇಲ್ಲಿ ನಿರ್ಧಾರ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ಕೂಡ ಸ್ವಿಮ್ಮಿಂಗ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಹೊನ್ನಾವರ ಶರಾವತಿ ರಿವರ್ ಬೋಟಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ನಮಗೆ ಈ ಥರ ಸ್ವಿಮ್ಮಿಂಗ್ ಮಾಡ್ರಿ ಅಂತ ಬಿಡ್ತಿದ್ದಾರೆ. ಸೊ ನೋಡಿ, ಕೆಳಗಡೆ ಫುಲ್ ಸಿಗಿದೆ ಒಂಥರ ಶರಾವತಿ ನದಿಯಲ್ಲಿ ನಾವು ತಿರುಗಾಡ್ತಾ ಇದ್ದೀವಿ. ನಮ್ಮ ಬೀಚ್ ಇಲ್ಲೇ, ನಮ್ಮ ಬೋಟ್ ಇಲ್ಲೇ ಇದೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಓನ್ಲಿ ಬೋಟಿಂಗ್ ಅಂದರೆ ಓನ್ಲಿ ಬೋಟಿಂಗ್ ಮಾಡಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ನಿಮಗೆ ರವಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಫಿಕ್ಸ್ ಆಗಿ ಕೊಡ್ತೀನಿ ನಾನು ನಿಮಗೆ. ಓಕೆ, ನಾನು ಸ್ವಲ್ಪ ಕ್ಯಾಮ್ರಾಗೆ ಎರಡು ಸಿಮ್ ಫ್ರೆಂಡ್ಸ್, ರಿಯಲಿ ಅದ್ಭುತ. ಫ್ರೆಂಡ್ಸ್, ನಮ್ಗೆ ಎಲ್ಲಿ ಗೊತ್ತಿದ್ದಿಲ್ಲ. ಸೊ ಹಂಗಾಗಿ ನಾವು ಹಂಗೆ ಬಂದೀವಿ. ನೀವೇನಾದರೂ ಹೊನ್ನಾವರ ಬ್ಯಾಕ್ ವಾಟರ್ ಬೋಟಿಂಗಿಗೆ ಬಂದರೆ ಟ್ರಾವೆಲ್ಸ್ ಮತ್ತು ನಿಮ್ಮ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್ ಏನಿದಾವಲ್ಲ ಅವನ್ನೆಲ್ಲ ಮರ್ಯಾದೆ ತೊಗೊಂಬರ್ರಿ. ನೋಡಿ ಫ್ರೆಂಡ್ಸ್, ವಾಪಸ್ ನಾವು ರೆಡಿ ಆಗಿಬಿಟ್ಟಿದ್ವಿ. ಫ್ರೆಂಡ್ಸ್, ನಮ್ಮ ಬೋಟ್ ರೈಡಿಂಗ್ ಮುಗೀತಾ ಬಂತು. ಟೈಮ್ ಎಷ್ಟು ಆಯ್ತು ಮಜಾ? ಟೈಮು ಕರೆಕ್ಟಾಗಿ ಹೇಳ್ಬೇಕಪ್ಪ ಅಂತಾರೆ 4 ಗಂಟೆಗೆ ಬಿಟ್ಟಿದ್ವಿ. 5:10 ಆಯಿತು. ಇನ್ನೂ ಒಂದು 10 ನಿಮಿಷ ಜಾಸ್ತಿನೇ ರೈಡ್ ಮಾಡಿಸಿದ್ದಾರೆ. ಓರ್ತಾ ನೀವೇ ನೋಡಿದಿರಲ್ಲ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತೇಳಿ. ನಿಮ್ಮ ಹೆಸರೇನು? ಚಂದುಗೌಡ ಅಂತ. ಚಂದುಗೌಡ. ಇವರು ರವಿರಾಜ್ ಅಂತ. ಸೊ ಇವ್ರದ್ದು ಬೋಟಿಂಗ್ ಹೊನ್ನಾವರ ಬ್ಯಾಕ್ ವಾಟರ್ ಬೋಟಿಂಗ್ ಸಖತ್ತಾಗಿದೆ. ನೀವೇ ನೋಡಿದಿರಲ್ಲ, ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ವಿ ನಾವು. ಸೊ ಅದರ ಸಖತ್ತಾಗಿದೆ. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್.
8722 8722 343409 ಕಾಂಟ್ಯಾಕ್ಟ್ ಮಾಡಿ ಇವರಿಗೆ 1 ಅವರ್ ಅಂತ ಹೇಳಿದ್ರು 1 ಅವರ್ ಮೇಲೇ ತೋರಿಸಿದ್ದಾರೆ ನಮಗೆ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಓಕೆ